ರಾಷ್ಟ್ರೀಯ ಅಂಚೆ ನೌಕರರ ಸಂಘ ಸಿ ಗ್ರೂಪ್ ತೃತೀಯ ವಿಭಾಗೀಯ ಜಂಟಿ ದ್ವೈವಾರ್ಷಿಕ ಸಮ್ಮೇಳನ 2026ರ ಕಾರ್ಯಕ್ರಮವನ್ನು ದಾವಣಗೆರೆಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಸದರಿ ಕಾರ್ಯಕ್ರಮಕ್ಕೆ ಆಹ್ವಾನದ ಮೇರೆಗೆ ನಾನು ಕೂಡ ಭಾಗಿಯಾಗಿದ್ದು ತುಂಬ ಸಂತೋಷವನ್ನುಂಟು ಮಾಡಿತು. ಈ ಕಾರ್ಯಕ್ರಮದಲ್ಲಿ ಶ್ರೀಹರ ಮ್ಯೂಸಿಕಲ್ ವರ್ಲ್ಡ್ ದಾವಣಗೆರೆ ವತಿಯಿಂದ ಸಂಗೀತ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿತ್ತು. ಶ್ರೀಹರ ಮ್ಯೂಸಿಕಲ್ ವರ್ಲ್ಡ್ ದಾವಣಗೆರೆ ಇಲ್ಲಿ ಕಲಿತ ವಿದ್ಯಾರ್ಥಿಗಳು ಅನೇಕ ಇನ್ಸ್ಟ್ರೂಮೆಂಟನ್ನು ನುಡಿಸ್ತಾ ಇದ್ದರು. ಅವ್ರು ನುಡಿಸ್ತಾ ಇನ್ಸ್ಟ್ರೂಮೆಂಟ್ಗೆ CBI ಶಂಕರ್ ನಾಗ್ ರವರ ಚಲನಚಿತ್ರದ ಒಂದು ಗೀತೆಗೆ ನುಡಿಸ್ತಾ ಇದ್ದರು. ಆ ಗೀತೆಯನ್ನು ನಾವು ಕೂಡ ಅವ್ರ ಜೊತೆ ಹಾಡಿದ್ದು ಒಂದು ವಿಶೇಷವಾಗಿ ನನಗೆ ಸಂತೋಷವನ್ನು ಉಂಟು ಮಾಡಿತು. ವೀಕ್ಷಕರೇ, ಕೇಳಿದ್ರಲ್ಲ ಯಾವ ರೀತಿ ಅವರು ನುಡಿಸ್ತಾ ಇದ್ರು ಅಂತೇಳಿ. ಇವರೆಲ್ಲರೂ ಕೂಡ ಅದೇ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಶ್ರೀಹರ ಮ್ಯೂಸಿಕಲ್ ವರ್ಲ್ಡ್. ಹಾಗಾಗಿ ಇವ್ರು ಭಾಳ ಚೆನ್ನಾಗಿ ಒಂಥರ ಪ್ರೊಫೆಷ್ನಲ್ ಆಗಿ ಇವ್ರು ನುಡಿಸ್ತಾ ಇದ್ರು. ನನಗೂ ಕೂಡ ಖುಷಿಯಾಗಿ ನಾನು ಕೂಡ ಈ ಒಂದು ನುಡಿಸ್ತಾ ಇದಕ್ಕೆ ಒಂದು ಹಾಡನ್ನು ಕೂಡ ಹಾಡಿದೆ. ಇವ್ರದ್ದು ಕಾನ್ಸೆಪ್ಟ್ ಏನಪ್ಪ ಅಂದರೆ ಕನ್ಸರ್ನ್ ಫಾರ್ ಕಾಸ್. ಅಂದರೆ ಅವರೇನು ಬೇರೆ ಬೇರೆ ಪ್ರೋಗ್ರಾಮ್ಗಳು ಈ ಥರ ಹೋದಾಗ ಅಲ್ಲಿ ಏನು ಸಂದಾಯ ಆಗುತ್ತಲ್ಲ ಅಮೌಂಟು, ಆ ಹಣವನ್ನು ನೀಡಿ ಪರ್ಸನ್ಗಳಿಗೆ ಅಂದರೆ ಅನಾಥಾಶ್ರಮಗಳಿಗೆ ಅಥವಾ ಬಡ ಮಕ್ಕಳಿಗೆ ಹೀಗೆ ಆ ಹಣವನ್ನು ಕೊಡ್ತಾರೆ. ಇದು ಒಂದು ಒಳ್ಳೆ ಕನ್ಸರ್ನ್ ಫಾರ್ ಕಾಸ್ ಅನ್ನೋದು ಒಳ್ಳೆ ಈವೆಂಟ್ ಆಗಿರೋದ್ರಿಂದ ನಾನು ಕೂಡ ಇದನ್ನು ಸಾಕಷ್ಟು ಎಲ್ಲಿ ಮಾಡಿದರೂ ಕೂಡ ನಾನು ಭಾಗವಹಿಸ್ತೀನಿ. ನನಗೆ ಖುಷಿಯಾಗುತ್ತೆ. ಈ ಥರ ಸೋಷಿಯಲ್ ಸರ್ವಿಸ್ ಮಾಡೋದು ನನಗೂ ಕೂಡ ತುಂಬ ಇಷ್ಟ ಆಗಿರೋದ್ರಿಂದ ಈ ಕಾರ್ಯಕ್ರಮವನ್ನು ತುಂಬ ಹೃದಯದಿಂದ ನಾನು ಕೂಡ ವೀಕ್ಷಣೆ ಮಾಡಿದೆ. ಭಾಳ ಚೆನ್ನಾಗಿತ್ತು. ಹಾಗೆ ಇಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ ಈ ಅಂಚೆ ನೌಕರರ ಸಂಘ ಅಂತ ಏನಿದೆಯಲ್ಲ, ಅವರು ಇಲ್ಲಿ ಅವಕಾಶ ಮಾಡಿಕೊಟ್ರು. ಅವರಿಗೂ ಕೂಡ ನಿಜವಾಗ್ಲೂ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೀನಿ.
ಹಾಗೆಯೇ ಈ ಕಾರ್ಯಕ್ರಮದ ನಂತರ ಅವರ ಒಂದು ಅಫಿಷಿಯಲ್ ಪ್ರೋಗ್ರಾಮ್ ಏನಿತ್ತು, ಅಂಚೆ ನೌಕರರ ಸಂಘದ ಪದಾಧಿಕಾರಿಗಳ ಒಂದು ಸಮ್ಮೇಳನ ಏನಿತ್ತು, ಆ ಸಮ್ಮೇಳನವನ್ನು ಕೂಡ ಅವರು ಭಾಳ ಅಚ್ಚುಕಟ್ಟಾಗಿ ಮಾಡಿದರು. ಅಂಚೆ ನೌಕರರ ಸಂಘಕ್ಕೆ ಮತ್ತು ಪದಾಧಿಕಾರಿಗಳು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಅವ್ರ ಸಂಘಕ್ಕೆ ಒಳ್ಳೆಯದಾಗಲಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಶ್ರೀಯುತ ಸುನಿಲ್ ಮೈರಾ ಅವರ ಸಾರಥ್ಯದಲ್ಲಿ ಶ್ರೀಯರ ಮ್ಯೂಸಿಕಲ್ ವರ್ಲ್ಡ್ ಸಂಸ್ಥೆಯನ್ನು ಹುಟ್ಟಾಕಿ, ಅದಿರೋದು 60 ಫೀಟ್ ರೋಡ್, ಶಕ್ತಿ ಗ್ಯಾಸ್ ಏಜೆನ್ಸಿ ಆಪೋಸಿಟ್ ದಾವಣಗೆರೆಯಲ್ಲಿದೆ. ಅಲ್ಲಿಂದ ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಗಿಟಾರನ್ನು ಕಲಿತು ಹೊರಗಡೆ ಅವರೇ ಒಂದು ಸಂಗೀತವನ್ನು ಕೊಡ್ತಾ ಇರೋದು ಕೂಡ ಉದಾಹರಣೆ ನಮ್ಮ ಮುಂದೆ ಇದೆ. ಇಲ್ಲಿರುವ ವಿದ್ಯಾರ್ಥಿಗಳು ಕೂಡ ಅಲ್ಲೇ ಗಿಟಾರ್ ಕ್ಲಾಸಸನ್ನು ತಗೊಳ್ತಾ ಇದ್ದಾರೆ. ಅವರು ಸಾಯಂಕಾಲ ಕ್ಲಾಸಸನ್ನು ಮಾಡ್ತಾರೆ, ಯಾಕಂದರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಶಾಲೆಯಲ್ಲಿ ಕ್ಲಾಸಸ್ ಇರುತ್ತೆ. ಇದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಆಗಿರೋದ್ರಿಂದ ಸಾಯಂಕಾಲ 6 ಗಂಟೆಯಿಂದ 9 ಗಂಟೆ ರೆಗ್ಯುಲರ್ ಕ್ಲಾಸಸ್ ಇರುತ್ತೆ. ರೆಗ್ಯುಲರ್ ಕ್ಲಾಸಸ್ ತಗೊಳ್ಳೋಕ್ಕೆ ಯಾರು ಟೈಮ್ ಇಲ್ಲ ಅಂದರೆ ವೀಕ್ಲಿ 2 ಡೇಸ್ ಕೂಡ ತೊಗೋಬೋದು, ಅದರಲ್ಲೂ ಶನಿವಾರ ಮತ್ತು ಭಾನುವಾರ. ಈ ರೀತಿ ವಾರಕ್ಕೆ 2 ದಿನ ತಗೊಂಡು ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಿರೋ ವಿದ್ಯಾರ್ಥಿಗಳು ಕೂಡ ಚೆನ್ನಾಗಿ ನುಡಿಸ್ತಾ ಇದ್ದಾರೆ. ಹಾಗೆ ಇಲ್ಲಿರುವ ವಿದ್ಯಾರ್ಥಿಗಳು ಕೂಡ ರೆಗ್ಯುಲರ್ ಕ್ಲಾಸಸ್ ತಗೊಳ್ತಾ ಇದ್ದಾರೆ. ನಂತರ ಇವ್ರು ನೋಡಿ, ಇಲ್ಲಿ UG PG ಎಲ್ಲೆಲ್ಲಿ ಓದ್ತಾ ಎಲ್ಲ ವಿದ್ಯಾರ್ಥಿಗಳು ಕೂಡ ಬಂದು ಇವ್ರ ಹತ್ರ ಸಂಗೀತ ಕ್ಲಾಸಸನ್ನು ತೊಗೊಂಡಿರೋದು ನಾನು ನೋಡಿದ್ದೀನಿ. ಹಾಗಾಗಿ ದಾವಣಗೆರೆಯಲ್ಲಿ ಯಾರಾದರೂ ಗಿಟಾರ್ ಚೆನ್ನಾಗಿ ನುಡಿಸ್ತಾ ಇದ್ದಾರಪ್ಪ, ಗಿಟಾರಿಸ್ಟ್ ಯಾರನ್ನ ಇದ್ದಾರೆ ಅಂದರೆ ಸುನಿಲ್ ಅಂತೇಳಿ ಹೆಸರು ಹೇಳ್ಬೋದು, ಅಷ್ಟೇ ಹೆಸರನ್ನ ಮಾಡಿದ್ದಾರೆ. ಹಾಗಾಗಿ ಶ್ರೀಯರ ಮ್ಯೂಸಿಕಲ್ ವರ್ಲ್ಡ್ ಮತ್ತು ಎಲ್ಲಿ ಕಲ್ತಿರೋ ವಿದ್ಯಾರ್ಥಿಗಳಿಗೂ ಹಾಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಇಲ್ಲಿ ಸಾಕಷ್ಟು ಪೋಷಕರು ಭಾಗವಹಿಸಿದಿರಿ. ತಮ್ಮ ಮಕ್ಕಳು ಕೂಡ ಇದೇ ರೀತಿ ಈ ಮಕ್ಕಳಂತೆಯೇ ಗಿಟಾರಿಸ್ಟ್ ಆಗಬೇಕು ಅಥವಾ ಸಂಗೀತದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕಂದ್ರೆ ಈ ಒಂದು ಸುವರ್ಣಾವಕಾಶವನ್ನು ನಮ್ಮ ದಾವಣಗೆರೆಯಲ್ಲಿ ಇದೆ, ಇದನ್ನು ಬಳಸ್ಕೊಳ್ಳಿ. ಸುನಿಲ್ ಮೈರಾ ಅವರು ಕ್ಲಾಸಸ್ ಮಾಡ್ತಾ ಇದ್ದಾರೆ, ತಮ್ಮ ಮಕ್ಕಳಿಗೂ ಕೂಡ ಕಲಿಸಿದರೆ ಅವರು ಕೂಡ ಮುಂದೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿಯಲ್ಲಿ ಅವರು ಕೂಡ ಮುಂಚೂಣಿಯಲ್ಲಿರ್ತಾರೆ. ಯಾಕಂದರೆ ಇವತ್ತು ಓದು ಅನ್ನೋದು ಎಲ್ಲರೂ ಓದ್ತಾ ಇದ್ದೀವಿ, ಡಿಫ್ರೆನ್ಸಾಗಿ ಕಾಣಬೇಕಪ್ಪ ಅಂದರೆ ವಿನೂತನವಾಗಿ ಅವರೇನಾದರೂ ಈ ಮಕ್ಕಳಿಂದ ಅಥವಾ ಬೇರೆ ಮಕ್ಕಳಿಂದ ವಿನೂತನವಾಗಿ ಅವ್ರು ಕಾಣಬೇಕಪ್ಪ ಅಂದರೆ ಅವರಲ್ಲಿ ಏನಾದರೂ ಯಾವುದಾದ್ರೂ ಒಂದು ಟ್ಯಾಲೆಂಟ್ ಇರಬೇಕು. 100% ಅವರಲ್ಲಿ ಏನಾದರೂ ಒಂದು ಟ್ಯಾಲೆಂಟ್ ಇರುತ್ತೆ. ಪೋಷಕರಾದ ನಾವು ಅದನ್ನು ಗುರುತಿಸಿ ಅವರಿಗೆ ಅವಕಾಶವನ್ನು ಮಾಡಿಕೊಟ್ರೆ ಮುಂದೆ ಅವರು ಆ ಒಂದು ಇದರಲ್ಲಿ ಅವ್ರು ಮುಂದುವರಿಯೋದಕ್ಕೆ ನಾವು ಅನುಕೂಲ ಮಾಡಿಕೊಟ್ಟಂಗಾಗುತ್ತೆ. ಇದು ಒಂದು ಉದಾಹರಣೆ ನೋಡಿ. ಇಲ್ಲಿ ಮಕ್ಕಳು ಇವರೆಲ್ಲ 5th ಸ್ಟ್ಯಾಂಡರ್ಡು 6th 7th ಈಗ ಓದ್ತಾ ಇರೋ ಸಂದರ್ಭದಲ್ಲೇ ಕೂಡ ಕಲ್ತಿರೋದ್ರಿಂದ ಇವತ್ತು ಅವರೇ ಕೂಡ ಪ್ರೊಫೆಷ್ನಲ್ ಥರ ಅವರು ಇವತ್ತು ಇನ್ಸ್ಟ್ರೂಮೆಂಟ್ನೆಲ್ಲ ನುಡಿಸ್ತಾ ಇದ್ದಾರೆ. ಅಷ್ಟು ಸ್ಟೇಜ್ ಫೇರ್ ಇಲ್ಲದೆ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಸಾಕಷ್ಟು ಎಫರ್ಟನ್ನು ಹಾಕಿರ್ತಾರೆ. ಹಾಗೆಯೇ ಅದಕ್ಕೆ ಗಾಡ್ ಫಾದರ್ ಆಗಿ ನಿಂತಿರೋದು ಸುನಿಲ್ ಮೈರಾ ಆಗಿರ್ತಾರೆ. ಹಾಗಾಗಿ ತಮ್ಮ ಮಕ್ಕಳಿಗೂ ಕೂಡ ಈ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಅತಿಥಿಗಳಿಗೆ ಎಲ್ಲರ ಪರವಾಗಿ ನಾನು ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಒಂದು ಸಮಾರಂಭ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ ಅಂತ ಹೇಳಿ ನಾನು ನಿಮ್ಮೆಲ್ಲರ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಇದು ಒಂದು ಚಿಕ್ಕ ಬದಲಾವಣೆ. ಮೊದಲು ನಾವು ದೀಪ ಹಚ್ಚಿ ಉದ್ಘಾಟನೆ ಮಾಡ್ತಿದ್ದೀವಿ. ಹಾಗೆ ಈ ಸಲ ಒಂದು ಗಿಡವನ್ನ ನೆಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ರಾಷ್ಟ್ರೀಯ ಅಂಚೆ ನೌಕರರ ಸಂಘ ಸಿ ಗ್ರೂಪ್ ಇದರ ಕಾರ್ಯಕ್ರಮ ಆರಂಭವಾಯಿತು. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಅಧ್ಯಕ್ಷರು ಹಾಗೂ ಇತರ ಎಲ್ಲರೂ ಒಳಗೊಂಡಂತೆ ಗಿಡಕ್ಕೆ ನೀರುಣಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಅಂಚೆ ಇಲಾಖೆಯಲ್ಲಿ ಸಿಬ್ಬಂದಿಗಳಿಗೆ ಏನೆಲ್ಲ ಸೌಲಭ್ಯಗಳು ಬೇಕಾಗಿರುತ್ತೆ, ಏನು ತೊಂದರೆ ಆಗ್ತಾ ಇದೆ, ಹೀಗೆ ಅನೇಕ ವಿಚಾರ ವಿನಿಮಯವನ್ನು ಮಾಡ್ಕೊಳ್ತಾ ಇದ್ದರು.
ಸಂಘದ ಅಡಿಯಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳು ಮಾಡಬೇಕಾಗಿರುತ್ತೆ. ಎಲ್ಲ ವಿಷಯಗಳನ್ನು ಕೂಡ ಅಲ್ಲಿ ಚರ್ಚೆ ಮಾಡ್ತಾ ಇದ್ದರು. ಹೀಗೆ ಅನೇಕ ವಿಚಾರಗಳೊಳಗೊಂಡಂತೆ ಈ ಒಂದು ದಿನದಲ್ಲಿ ಆ ಸಂಘದ ಅಡಿಯಲ್ಲಿ ಚರ್ಚೆ ಮಾಡಿ ತಮಗೆ ಬೇಕಾಗಿರುವ ಸೌಲಭ್ಯಗಳನ್ನು ಯಾವ ರೀತಿ ಪಡೆದುಕೊಳ್ಳಬೇಕೆಂಬುದರ ಬಗ್ಗೆ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದರು. ನನ್ನ ವಾಹಿನಿಯ ಮೂಲಕ ಆ ಒಂದು ಸಂಘಕ್ಕೆ ಒಳ್ಳೆಯದಾಗಲಿ, ಅಲ್ಲಿ ಕೆಲಸ ಮಾಡ್ತಾ ಇರುವಂಥ ಎಲ್ಲ ಸಿಬ್ಬಂದಿಯವರಿಗೂ ಕೂಡ ಒಳ್ಳೆಯದಾಗಲಿ. ಅವರ ಸೇವೆ ಅನನ್ಯವಾಗಿದೆ, ಯಾವಾಗಲೂ ಗೌರವಯುತವಾಗಿ ಅವರ ಸೇವೆ ಇರುತ್ತೆ. ನಾಗರಿಕರಿಗೆ ಅನೇಕ ಸೇವೆಗಳನ್ನು ಒದಗಿಸ್ಕೊಂಡು ಬರ್ತಾ ಇರುವಂಥ ಅಂಚೆ ಇಲಾಖೆ ಯಾವಾಗಲೂ ಕೂಡ ಅಲ್ಲಿ ಕೆಲಸ ಮಾಡೋರು ಸಂತೋಷವಾಗಿರಲಿ ಅಂತೇಳಿ ನನ್ನ ವಾಹಿನಿಯ ಮೂಲಕ ನಾನು ಆ ದೇವರಲ್ಲಿ ಮೊರೆ ಇಡ್ತಾ ಕೇಳ್ಕೊಳ್ತೀನಿ ಸ್ನೇಹಿತರೆ.